ಸಮಸ್ತ ನಾಗರಿಕರಿಗೆ ನಿಮ್ಮ ಮನೆ ಮಗ ವಿಜಯಕುಮಾರ್ ಮಾಡುವ ನಮಸ್ಕಾರಗಳು. ಸೊಸೈಟಿನಲ್ಲಿ ಪ್ರಜೆಗಳು ಓಡ್ತಾ ಇದ್ದೀರಾ. ಯಾವುದರಿಂದ ಓಡ್ತಾ ಇದ್ದೀರಾ ಅಂದರೆ ಹಣದ ಹಿಂದೆ ಓಡ್ತಾ ಇದ್ದೀರಾ. ಹಣ ನಮಗೆ ನೆಮ್ಮದಿಯನ್ನು ಕೊಡುತ್ತೆ ಅಂದ್ಕೊಂಡು ಸಂಪಾದನೆ ಮಾಡಬೇಕು ಅಂತ ಓಡ್ತಾನೇ ಇದ್ದೀರಾ. ಆದರೆ ಹಣದಿಂದ ನೆಮ್ಮದಿ ಸಿಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಹೇಗಂತೀರ ಗೊತ್ತಾ? ಅದಕ್ಕೊಂದು ಉದಾಹರಣೆಯಾಗಿ ಒಂದು ಕತೆ ಹೇಳೋ ಮುಖಾಂತರವಾಗಿ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಒಂದೂರಲ್ಲಿ ಒಬ್ಬ ಸಾಹುಕಾರ ಇರ್ತಾನೆ. ಆ ಸಾಹುಕಾರ ಅಂದರೆ ನಿಮಗೆಲ್ರಿಗೂ ಗೊತ್ತು, ಎಲ್ಲ ಇದೆ. ಬಂಗ್ಲಾ ಇದೆ, ಕಾರ್ ಇದೆ, ಬಿಸ್ನೆಸ್ ಇದೆ, ಎಲ್ಲ ಇದೆ. ಎಲ್ಲ ಇರಬೇಕಾದ್ರೆ ಒಂದು ದಿನ ರಾತ್ರಿಯಲ್ಲಿ ಊಟ ಮಾಡಿ ಬಾಲ್ಕನಿನಲ್ಲಿ ಬಂದು ಆ ಸಾಹುಕಾರ ಅವ್ರ ಮನೆ ಮುಂದೆ ನೋಡ್ತಾನೆ. ಮನೆ ಮುಂದೆ ಹಾಗೆಯೇ ಕಣ್ಣಾಯಿಸ್ಕೊಂಡು ಬರಬೇಕಾದ್ರೆ ಫುಟ್ಪಾತ್ ಮೇಲೆ ಒಬ್ಬ ಭಿಕ್ಷುಕ ಮಲಗಿರೋದನ್ನು ನೋಡ್ತಾರೆ. ನೆಮ್ಮದಿಯಾಗಿ ನಿದ್ರೆ ಮಾಡ್ತಾಯಿದ್ದಾನೆ ಭಿಕ್ಷುಕ. ಸಾಹುಕಾರ ಆಲೋಚನೆ ಮಾಡ್ತಾನೆ, ಅರೆ ನನ್ನ ಹತ್ರ ಎಲ್ಲ ಇದೆ, ಏನು ಬೇಕೋ ಎಲ್ಲ ಇದೆ, ಆದರೆ ಅವನ ಹತ್ರ ಏನೂ ಇಲ್ಲ. ಆದರೆ ರಾತ್ರಿ ಆದರೆ ನನಗೆ ಆ ಟೆನ್ಷನು ಈ ಟೆನ್ಷನು, ನಾಳೆ ಏನು ಮಾಡಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡ್ತೀನಿ. ಆದರೆ ಈ ಭಿಕ್ಷುಕ ಎಷ್ಟು ನೆಮ್ಮದಿಯಾಗಿ ಮಲಗಿದಾನಲ್ಲಪ್ಪ ಅಂದ್ಕೊಂಡು ಅವತ್ತು ರಾತ್ರಿ ಹೋಗಿ ಮಲಗ್ತಾನೆ. ಮಾರನೇ ದಿನ ಸಾಹುಕಾರ ಆಫೀಸ್ಗೆ ಹೋಗಿ ಮತ್ತು ಈವ್ನಿಂಗ್ ಮನೆಗೆ ಬರಬೇಕಾದ್ರೆ ಭಿಕ್ಷುಕಾಗೆ ಒಂದು 2,000 ರೂಪಾಯಿಯನ್ನು ಕೊಟ್ಬಿಟ್ಟು ಮನೆ ಒಳಗಡೆ ಬರ್ತಾರೆ. ಮನೆ ಒಳಗಡೆ ಬಂದು ಭಿಕ್ಷುಕಿಗೆ ಖುಷಿ ಆಗುತ್ತೆ, ನನಗೆ ದುಡ್ಡು ಸಿಕ್ತು ಅಂತ. ಇವ್ರಿಗೂ ನಾನು ಅವನಿಗೆ ದುಡ್ಡು ಕೊಟ್ಟನಲ್ಲ ಅನ್ನೋ ಒಂದು ಖುಷಿ ಆಗುತ್ತೆ. ಮನೆಯಲ್ಲಿ ಬಂದು ಯಥ ಪ್ರಕಾರವಾಗಿ ರಾತ್ರಿ ಊಟ ಮಾಡಿ ಬಾಲ್ಕನಿನಲ್ಲಿ ಹೋಗಿ ಹಾಗೆ ಕಣ್ಣಾಯಿಸ್ತಾ ಅವ್ರ ಮನೆ ಮುಂದೆ ನೋಡುವಾಗ ಫುಟ್ಪಾತ್ ಮೇಲೆ ಭಿಕ್ಷುಕ ಕುತ್ಕೊಂಡು ಏನೋ ಮಾಡ್ತಾಯಿದ್ದಾನೆ, ತಲೆಬಡಿಸ್ತಾ ಇದ್ದಾನೆ. ಏನಪ್ಪ ಅಂದರೆ ಸಾಹುಕಾರ ಕೊಟ್ಟಂಥ 2,000 ರೂಪಾಯಿನ ಕೈಯಲ್ಲಿ ಇಟ್ಕೊಂಡು ತಲೆಮುಟ್ಟೆ ಕೆಳಗಡೆ ಇಡ್ತಾನೆ, ಜೋಬಲ್ಲಿ ಇಡ್ತಾನೆ, ಅಲ್ಲಿಡ್ತಾನೆ, ಇಲ್ಲಿಡ್ತಾನೆ, ಎಲ್ಲಿಡಬೇಕಂತ ಅವ್ನಿಗೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಯಾಕೆ ಗೊತ್ತಾಗ್ತಾ ಇಲ್ಲ ಅಂದರೆ 2,000 ರೂಪಾಯಿ ನನ್ನ ಹತ್ರ ಇದೆ, ಯಾರಾದರೂ ಬಂದು ಕತ್ಕೊಂಡು ಹೋಗ್ಬಿಡ್ತಾರೇನೋ ಅಂದ್ಬಿಟ್ಟು ಅವತ್ತು ರಾತ್ರಿ ಎಲ್ಲ ಅವ್ನು ನಿದ್ರೆ ಮಾಡೋದಿಲ್ಲ. ಸೊ ಇದನ್ನು ಸಾಹುಕಾರ ನೋಡ್ತಾನೆ, ಅಯ್ಯೋ ನಾನು ಕೊಟ್ಟಂಥ 2,000 ರೂಪಾಯಿಯಿಂದ ಅವನಿಗೆ ನಿದ್ರೆ ಬರ್ದಂಗೆ ಆಯ್ತಲ್ಲ ಅಂತ ಅಂದ್ಕೊಂಡು ಸಾಹುಕಾರ ತನ್ನ ಮನಸ್ಸಲ್ಲೇ ತಾನೇ ಅಂದ್ಕೊಳ್ತಾನೆ, ಹಣದಿಂದ ಇಷ್ಟೆಲ್ಲ ನೆಮ್ಮದಿ ಕೆಡುತ್ತೆ ಅಂತ ಗೊತ್ತಿರಲಿಲ್ಲ ಅಂದ್ಬಿಟ್ಟು ಅವನಿಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ಪ್ರಜೆಗಳೇ, ಹಣ ಬೇಕು, ಮನುಷ್ಯನಿಗೆ ಅಗತ್ಯಕ್ಕೆ ತಕ್ಕಷ್ಟು ಬೇಕು. ಹಾಗಾಗಿ ಮನುಷ್ಯನಿಗೆ ಊಟ ಎಷ್ಟು ಬೇಕೋ ಅಷ್ಟು ಮಾಡಿದ್ರೇ ಹೊಟ್ಟೆ ಕರೆಕ್ಟಾಗಿರುತ್ತೆ. ಅವಶ್ಯಕತೆಗಿಂತ ಹೆಚ್ಚಾಗಿ ಊಟ ಮಾಡೋಕ್ಕೆ ಹೋದರೆ ಅದು ವಾಮಿಟ್ ಆಗುತ್ತೆ. ಹಾಗಾಗಿ ಅದು ನಮ್ಮ ಊಟ ಅಲ್ಲ. ಹಾಗಾಗಿ ಇರುವವರು ಇಲ್ಲದೇ ಇರುವವರಿಗೆ ಕೊಟ್ಟು ದಾನ ಮಾಡಿದ್ರೆ ತುಂಬ ಉಪಕಾರ ಆಗುತ್ತೆ ಅಂತ ಈ ವಿಡಿಯೋ ಮುಖಾಂತರವಾಗಿ ಹಣ ಇರ್ತಕ್ಕಂಥವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ಸೊ ಎಲ್ಲರೂ ಅಗತ್ಯಕ್ಕೆ ತಕ್ಕಷ್ಟು ಉಪಯೋಗಿಸ್ಕೊಂಡು ಎಲ್ಲವನ್ನೂ ಅಷ್ಟೇ, ಬರೀ ಹಣ ಅಂತಲ್ಲ, ಜೀವನದಲ್ಲಿ ಬೇಕಾಗಿರ್ತಕ್ಕಂಥದ್ದನ್ನು ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಅಧಿಕವಾಗಿರ್ತಕ್ಕಂಥದ್ದನ್ನು ಇಲ್ಲದೇ ಇರೋರಿಗೆ ಕೊಡೋ ಮುಖಾಂತರವಾಗಿ ಸಮಾಜದಲ್ಲಿ ಸಹಾಯಕರಾಗಿ ನಿಲ್ಲೋಣ ಅಂತ ಹೇಳ್ತಾ ಸಮಸ್ತ ನಾಗರಿಕರಿಗೆ ನಮಸ್ಕಾರಗಳು.